26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಅಲ್ಲೇ ಆಗಿದೆ, ಕಲ್ಲು ತೂರಾಟ ಎಲ್ಲ ಆಗಿದೆ, ಕಾಲ ಮೇಲೆಲ್ಲ ಬಿಡದಿಯಲ್ಲಿ ನಡೀತಾ ಇದೆ. ಅದು ರಾಜಕೀಯ ಪ್ರೇರಿತವಾದಂಥದ್ದು. ತಮಗೆಲ್ಲ ಗೊತ್ತಿದೆ ಇದರಿಂದ ಯಾರ ಕೈವಾಡ ಇದೆ ಅನ್ನುವಂಥದ್ದು. ಇವತ್ತು ಸರ್ಕಾರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು, ರೈತರು ಇದರ ಬಗ್ಗೆ ಅರಿತುಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಅವರು ಸಹಕಾರ ಮಾಡಬೇಕು ಅಂತ ಹೇಳಿ ಕೋರುತ್ತೇನೆ. ತಮ್ಮ ವಿಚಾರದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇದ್ದಾರೆ. ಈಗ ಬಿಡದಿ ವಿಚಾರದಲ್ಲೂ ಕೂಡ ನೋಡಿ, ಈಗ ಒಂದು ವಿಷಯದಲ್ಲಿ ಅವರು ಯಾವಾಗ ಬಿಡದಿ ವಿಚಾರದ ಬಗ್ಗೆ ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಪ್ರಕೃತಿ ಪರಿಸರಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಿಡದಿಯಿಂದ ಸಮಸ್ಯೆ ಆಗ್ತದೆ ಅಂತ ನೀವು ಹೇಳ್ತೀರಿ. ಅದು HMT ಅಂತೂ ಇದು ಅರಣ್ಯದ ಜಮೀನು. ಆ ಜಮೀನು ರಿಯಲ್ ಎಸ್ಟೇಟ್ ಮಾಡ್ಬೇಕಂತೀರಿ. ಇದು ಯಾವ ನ್ಯಾಯ ಇದೆ? ಜನರಿಗೆ ಉತ್ತರ ಕೊಡಬೇಕಲ್ಲ. ಯಾಕೆ ದ್ವಂದ್ವ ನಿಲುವು? ಕೇಳಿ ಮಾನ್ಯ ಕುಮಾರಸ್ವಾಮಿ ಸಾಹೇಬರಿಗೆ. ಆದ ತಕ್ಷಣವೇ ಅವರನ್ನು ಬೇರೆ ರಾಜ್ಯದಲ್ಲಿ ಕೂಡ ವಿಡಿಯೋ ಮಾಡ್ತಾರೆ, ಪೊಲೀಸ್ನವರಿಗೆ ಎಚ್ಚರಿಕೆ ಕೊಡ್ತಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾರೆ. ಸರ್ಕಾರ ಮಾಡುವಂತಹ ಇಂಥ ಕೆಟ್ಟ ಕೆಲಸದ ಭಾಗವಾಗಿ ನೀವು ಈಗಾಗಲೇ ನೋಡಿ, ಮಾನ್ಯ ಮುಖ್ಯಮಂತ್ರಿಯವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಯೋಜನೆ ಆರಂಭ ಮಾಡಿದ್ದೆ ಮಾನ್ಯ ಕುಮಾರಸ್ವಾಮಿ ಅವರು ಅಂತೇಳಿ ಹೇಳಿ. ಹೀಗಾಗಿ ಅವರು ಮಾಡಿದರೆ ಸಮಸ್ಯೆ ಇಲ್ಲ. ಇವತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಇವತ್ತು ಅದಕ್ಕೆ ಅಡ್ಡಗಾಲು ಹಾಕುವಂಥದ್ದು. ಆತ್ಮಾವಲೋಕನ ಮಾಡಿಕೊಳ್ಳಲಿ. ಸರ್, ಒಂದು ಕುಮಾರಸ್ವಾಮಿ ಅವರು ಮತ್ತೊಂದು ಹೇಳ್ತಿದ್ದಾರೆ, ಸರ್ಕಾರ ಇದೇ ಶಾಶ್ವತವಾಗಿರೋದಿಲ್ಲ, ನಾಳೆ ದಿವಸ ನಮ್ಮ ಸರ್ಕಾರ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅವರಿಗೂ ಗೊತ್ತಿದೆ ಅವರಲ್ಲಿ, ಅವರ ಮೈತ್ರಿಯಲ್ಲಿ ಏನೇನು ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅವರಿಗೂ ಖಾತ್ರಿ ಇದೆ ಮತ್ತೆ 2028ರಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ. ಹೀಗಾಗಿ ಹತಾಶರಾಗಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಸರ್ಕಾರ ರೈತರ ಮೇಲೆ FIR ಆಗಿದೆ ಸರ್. ಈಗ FIR ಕೂಡ ಮಾಡಿದ್ದಾರೆ. ಈಗ ಗಟ್ಟೆಯಲ್ಲಿ ಹಲ್ಲೆ ಮಾಡಿದವರ ಮೇಲೆ. ನೋಡಿ, ಈಗ ನಾವು ಸರ್ಕಾರ ಇವತ್ತು ಯಾರ ರೈತರಿಗೂ, ನೈಜವಾದಂಥ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿ ಅಥವಾ ಅವ್ರ ಮೇಲೆ ಯಾವುದೇ ಮೊಕದ್ದಮೆ ಆಗಲಿ ಮತ್ತೊಂದಾಗಲಿ ಮಾಡಬೇಕನ್ನುವಂಥ ಒಂದು ಉದ್ದೇಶ ನಮ್ಮ ಸರ್ಕಾರಕ್ಕೆ ಇಲ್ಲ. ರಾಜಕೀಯ ಪ್ರೇರಿತವಾದಂಥದ್ದು ಕೆಲವೊಂದು ಜನ ಹಿಂದೆ ಇದ್ದುಕೊಂಡು ಏನು ಅವರಿಗೆ ಪ್ರಚೋದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಖಂಡನೀಯ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.